ನಮಸ್ತೆ ವೀಕ್ಷಕರೇ, ಜನರ ಪರವಾಗಿ ಜನರ ಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನಲ್ ಅಚ್ಚು ಟಿವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿಮ್ಗೆ ಇವತ್ತು ಯಾವ ವಿಷಯ ತಿಳಿಸಕ್ ಬಂದಿದ್ದೀನಿ ಅಂತ ಅಂದ್ರೆ, ದೇವಾಲಯದಲ್ಲಿ ಅಭಿಷೇಕ ಮಾಡ್ತಾರೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಪ್ರತಿ ವಿಗ್ರಹಕ್ಕೂ ಸಹ ಅಭಿಷೇಕ ಮಾಡ್ತಾರೆ. ಹಾಲು, ನೀರು, ಮೊಸರು, ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡಿ ನೈವೇದ್ಯನ ದೇವ್ರಿಗೆ ಇಡ್ತಾರೆ. ತರತರವಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರು, ನಾನು ನಿಮ್ಗೆ ಹೇಳಿದೆ, ಪ್ರತಿ ದೇವಾಲಯದಲ್ಲೂ ಅಭಿಷೇಕವನ್ನು ಮಾಡೇ ಮಾಡ್ತಾರೆ ಅಂತ. ನೀವು ಎಂತ ಚಿಕ್ಕ ದೇವಾಲಯ ತಗೊಂಡ್ರು ಅಷ್ಟೇ, ಅಟ್ಲೀಸ್ಟ್ ಜಲದಲ್ಲಿ ಅಂದ್ರೆ ನೀರಲ್ಲಾದ್ರೂ ಅಭಿಷೇಕ ಮಾಡಿ ನಂತರನ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಏನಕ್ಕೆ ಈ ತರ ಮಾಡ್ತಾರೆ ಅಂತಂದ್ರೆ, ವಿಗ್ರಹಗಳಿಗಿರುವ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚು ಮಾಡಕ್ಕೆ ಈ ತರ ಮಾಡ್ತಾರೆ. ಸುತ್ತಮುತ್ತಲ ದೇವಾಲಯದಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಆ ವಿಗ್ರಹಕ್ಕೆ ಶಕ್ತಿ ತುಂಬಕ್ಕೋಸ್ಕರ ಅಭಿಷೇಕನ ಮಾಡ್ತಾರೆ. ಮತ್ತೆ ಈ ಅಭಿಷೇಕ ಮಾಡುವುದರಿಂದ ಕಮ್ಯುನಿಕೇಶನ್, ನಮ್ಗೆ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತೀವಿ. ಈ ಅಭಿಷೇಕದ ಮುಖಾಂತರ ನಾವು ದೇವರನ್ನ ಪ್ರಾರ್ಥನೆ ಮಾಡಿ ನಮ್ಮ ಕೋರಿಕೆಗಳನ್ನ ಅದರಲ್ಲಿ ಬೇಡಿಕೆ ಅನ್ನೋದನ್ನ ಇಡ್ತೀವಿ. ಅದರಿಂದ ಪುರಾಣ ಕಾಲದ ನಂಬಿಕೆ ಏನು ಅಂತ ಅಂದ್ರೆ, ಈ ತರ ಅಭಿಷೇಕ ಮಾಡೋದ್ರಿಂದ ದೇವರು ವರ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಪುರಾಣ ಕಾಲದಿಂದ ಕೂಡ ಇದೆ. ಮತ್ತೆ ವೀಕ್ಷಕರೇ, ನಾವು ಮನೆಯಲ್ಲೂ ಅಷ್ಟೇ ದೊಡ್ಡ ವಿಗ್ರಹನ ಯಾವತ್ತೂ ಇಟ್ಕೊಬಾರ್ದು. ಯಾವತ್ತಿದ್ರು ನಮ್ಮ ಮನೆಯಲ್ಲಿ ಹೆಬ್ಬೆಟ್ಟಿಗಿಂತ ಹೆಚ್ಚಿನ ವಿಗ್ರಹನ ಇಟ್ಕೊಳ್ಳಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ, ಅದರಲ್ಲಿ ಶಕ್ತಿ ಅನ್ನೋದಿರುತ್ತೆ. ವಿಗ್ರಹದಲ್ಲಿ ಶಕ್ತಿ ತುಂಬಿರೋದ್ರಿಂದ ನಾವೇನಾದ್ರು ಹೆಬ್ಬೆಟ್ಟಿಗಿಂತ ದೊಡ್ಡ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ಆದ್ರೂ ಅಭಿಷೇಕವನ್ನು ಮಾಡ್ಲೇಬೇಕು. ಆ ವಿಗ್ರಹಕ್ಕೆ ಶಕ್ತಿ ತುಂಬಲೇಬೇಕು. ಅದರಿಂದ ನಾವು ಮನೆಯಲ್ಲೂ ಸಹ ನೀವು ನೋಡ್ಬೋದು, ಯಾರೇ ಮನೆಯಲ್ಲಿ ಹೆಬ್ಬೆಟ್ಟಿಗಿಂತ ಜಾಸ್ತಿ, ಹೆಬ್ಬೆಟ್ಟಿಯಿಂದ ದೊಡ್ಡ ವಿಗ್ರಹ ಇದ್ರೆ ನಾವು ಅದಕ್ಕೆ ಅಭಿಷೇಕವನ್ನು ಮಾಡ್ಬೇಕು. ಈ ಅಭಿಷೇಕ ಮಾಡೋದ್ರಲ್ಲಿ ವಿಧಾನಗಳಿದೆ. ಯಾವ ತರ ವಿಧಾನ ಅಂದ್ರೆ, ಜಲದಲ್ಲಿ, ಹಾಲಲ್ಲಿ, ತುಪ್ಪದಲ್ಲಿ, ಕುಂಕುಮ, ಅರ್ಶಿನ, ವಿಭೂತಿ, ಡ್ರೈ ಫ್ರೂಟ್ಸ್, ಮತ್ತೆ ಹಣ್ಣು, ಬಾಳೆಹಣ್ಣು ಇದನ್ನೆಲ್ಲ ಹಾಕಿ ನಾವು ಅಭಿಷೇಕನ ಮಾಡ್ತೀವಿ. ನಿಮ್ಗೆ ಇದೆಲ್ಲ ಹಾಕಕ್ ಸಾಧ್ಯವಾಗಿಲ್ಲ ಅಂದ್ರೆ, ನಿಮ್ ಮನೆಗಳಲ್ಲಿ ಏನಾದ್ರೂ ಹೆಬ್ಬೆಟ್ಟಿಗಿಂತ ದೊಡ್ಡ ವಿಗ್ರಹ ಇದ್ರೆ ಅದಕ್ಕೆ ಜಲದಲ್ಲಿ ಮತ್ತೆ ಹಾಲಿನಲ್ಲಾದ್ರೂ ಅಭಿಷೇಕವನ್ನು ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ದೋಷ ಉಂಟಾಗುತ್ತೆ. ಹೆಬ್ಬೆಟ್ಟಿನಿಂದ ಹೆಚ್ಚು ವಿಗ್ರಹ ಇದ್ರೆ ಖಂಡಿತವಾಗಿ ನೀವು ವಾರಕ್ಕೆ ಒಂದು ಸಲ ಆದ್ರೂ ನೀವು ಅದಕ್ಕೆ ಅಭಿಷೇಕವನ್ನು ಮಾಡ್ಬೇಕಾಗುತ್ತೆ. ಮತ್ತೆ ಈ ಅಭಿಷೇಕ ಮಾಡೋದ್ರಿಂದ ನಮ್ಗೆ ಆಯಸ್ಸು ಹೆಚ್ಚುತ್ತೆ. ಮತ್ತೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ನಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮಲ್ಲಿ ಕೋರಿಕೆಗಳಿಂದ ಅದೆಲ್ಲ ಈಡೇರುತ್ತೆ. ಧನ ಲಾಭವಾಗುತ್ತೆ. ನಮ್ಮಲ್ಲಿರೋ ನಿಶಕ್ತಿ ಕಮ್ಮಿ ಆಗುತ್ತೆ. ನಮ್ಗೆ ಏನ್ ಬೇಕು ಅದನ್ನೆಲ್ಲ ಲಭಿಸುತ್ತೆ ಈ ವಿಗ್ರಹಕ್ಕೆ ಅಭಿಷೇಕ ಮಾಡುವುದರಿಂದ. ಮತ್ತೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತ ದೇವರು ಒಲಿತಾರೆ. ಅದರಿಂದಾನೇ ಪ್ರತಿ ದೇವಾಲಯದಲ್ಲೂ ಕೆಲವರು ಜನರು ಅಭಿಷೇಕಕ್ಕೆ ಅಂತ ಕೊಡ್ತಾರೆ. ಸೊ ಅಭಿಷೇಕಕ್ಕೆ ಅಂತ ಕೊಟ್ಟಾಗ ನಮ್ಮಲ್ಲಿ ಏನೇನು ಕೆಟ್ಟ ಶಕ್ತಿ ಇದೆಯೋ ಅದೆಲ್ಲ ತೊಲಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಮತ್ತೆ ಕೆಟ್ಟ ದೃಷ್ಟಿ ಅನ್ನೋದು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಹಾಗಾದ್ರೆ ನಾನು ನಂಬಿದ್ದೀನಿ, ನೀವು ನಿಮ್ಮ ಮನೆಯಲ್ಲಿ ಏನಾದ್ರೂ ಹೆಬ್ಬೆಟ್ಟಿಗಿಂತ ದೊಡ್ಡ ವಿಗ್ರಹ ಇದ್ರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಮಸ್ತೆ ವೀಕ್ಷಕರು.